ವೆಲ್ಕಮ್ ಟು ದರ್ಶನ್ ಭೂಮಿಕಾ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಬ್ಲಾಗ್ನ ಭೂಮಿ ಸ್ಟಾರ್ಟ್ ಮಾಡಿದ್ದಾಳೆ. ಯಾಕಂದ್ರೆ ಈ ಬ್ಲಾಗ್ ಅವಳದೆ ಅಂತ, ಅದಕ್ಕಾಗಿ. ಗೈಸ್, ಪ್ರೆಗ್ನೆಂಟ್ ಆದಾಗಿಂದ ದಪ್ಪ ಆಗ್ಬಿಟ್ಟಿದೆ ಅನ್ಸುತ್ತೆ. ಎಷ್ಟು ದಪ್ಪ ಕಾಣಿಸ್ತಿದೆ ನೋಡು. ಸೊ ಗೈಸ್, ಅವತ್ತು ಈಗಾಗಲೇ ಸ್ವಲ್ಪ ದಿನ ಆಯ್ತು ಬ್ಲಾಗ್ ಮಾಡೋದೆ. ಯಾಕೆ ಅಂತಲೂ ಹೇಳ್ತೀವಿ. ಹಂಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ ಫಸ್ಟ್, ಓಕೆನಾ? ನಾನು ಹೇಳ್ತೀನಿ. ಹಲೋ, ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಭೂಮಿಕಾ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ಬ್ಲಾಗ್ ಏನು ಅಂತಲೂ ಗೊತ್ತಾಗಿರುತ್ತೆ ನಿಮಗೆ. 5 ಮಂತ್ ಸ್ಕ್ಯಾನಿಂಗ್ ಆಗಿದೆ. ಮಗು ಸ್ಕ್ಯಾನಿಂಗ್ ಹೋಗಿದೆ ನೋಡಿ ಗೈಸ್, ಹೆಂಗೆ ಕಾಣಿಸ್ತಿದೆ ಗಿಟ್ಟಿಗೆ ಹೊಟ್ಟೆ ಬಂದು. ಎಷ್ಟು ಆಡ್ಕೊಂತಾನೆ ಗೊತ್ತಾ? ನಿಮ್ಗೆ ಹೊಟ್ಟೆನೇ ಕಾಣಿಸಲ್ಲ. ಹೊಟ್ಟೆ ಇದ್ರಕ್ಕಿಂತ ಹೊಟ್ಟೆ ಕಾಣಿಸ್ಬೇಕು. ಅದಷ್ಟು ಬೇಕಾದ್ರೆ ಕಮೆಂಟ್ ಆಗ್ತಾರೆ ನೋಡಕ್ಕ, ಇದಕ್ಕಿಂತ ಹೊಟ್ಟೆ ಏನು ಬೇಡ. ಸೊ ಗೈಸ್, ಹಂಗೆ ಡಾಕ್ಟ್ರು ಕೂಡ ಸ್ವಲ್ಪ ಬೈದಿದ್ದಾರೆ. ಏನಕ್ಕೆ ಬೈಸ್ಕೊಂಡಿದ್ದೀವಿ ಅಂತಲೂ ಕೂಡ ಹೇಳ್ತೀವಿ. ಓಕೆ, ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಹಂಗೆ ಸ್ವಲ್ಪ ಮನೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಯಾಕೆ ಅಂತಲೂ ಹೇಳ್ಬಿಡಿ. ಓಕೆ, ಸ್ಟಾರ್ಟ್ ಮಾಡೋಣ. ಸ್ಕ್ಯಾನಿಂಗ್ ರಿಪೋರ್ಟ್ ತಗೋ. ನನ್ನ ಮಗುದು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡ್ತಾರೆ. ನನಗಂತೂ ಎಷ್ಟು ಖುಷಿಯಾಗಿರ್ತದೆ ನಿಜವಾಗ್ಲೂ. ಇವಳಿಗೆ ಆ್ಯಕ್ಚುಲಿಯಾಗಿ ಹೇಳ್ಬೇಕಂದ್ರೆ ಗೈಸ್, ಅವಳು ನಾನು ಇವತ್ತು ಡ್ಯೂಟಿಗೆ ಹೋಗಿದ್ದೆ. ಡ್ಯೂಟಿಯಿಂದ ಬಂದಂಗೆ ತುಂಬ ದಿನ ಆಗಿತ್ತಲ್ಲ ದರ್ಶು ಬ್ಲಾಗ್ ಮಾಡೋಣ. ಸರಿ, ಏನಕ್ಕಂತ ಬ್ಲಾಗ್ ಮಾಡ್ತೀಯ, ಏನೋ ಕಂಟೆಂಟ್ ಇದೆ ದರ್ಶು, ತುಂಬ ದಿನ ಆಯಿತು. ಇವತ್ತಾದ್ರೂ ಸ್ಕ್ಯಾನಿಂಗ್ನ ರಿಪೋರ್ಟ್ ರಿವ್ಯೂ ಮಾಡೋಣ. ಸರಿ, ನಿನ್ನ ರಿಪೋರ್ಟ್ ರಿವ್ಯೂ ಮಾಡ್ತೀವಿ. ಓಕೆ, ಮತ್ತು ಡಾಕ್ಟ್ರ್ ಯಾಕೆ ಬೈದರು ಅಂತ ನೀ ಬ್ಲಾಗಲ್ಲಿ ಹೇಳ್ಕೊಬೇಕು ನೀನು ಅಂತ ನೀ ಹೇಳಿದೆ. ಸರಿ, ಆಯಿತು. ಅಷ್ಟೇ, ಯಾಕಕ್ಕ ಇನ್ನು 5 ತಿಂಗಳು ಸ್ಕ್ಯಾನಿಂಗ್ ಹೋಗಿಲ್ವಾ ಅಂತ ಕೇಳಿದಾರೆ. ತುಂಬ ಕೇರಿಂಗ್ ಮಾಡಿದ್ದಾರೆ, ತುಂಬ ಖುಷಿ. ಸೊ 5 ತಿಂಗಳು ಸ್ಕ್ಯಾನಿಂಗ್ ಹೋಗಿದ್ದೀನಿ, ರಿಪೋರ್ಟು ಕೊಟ್ಟಿದ್ದಾರೆ. ಆ್ಯಕ್ಚುಲಿಯಾಗಿ ಈಗ ನಮಗೆ ರಿಪೋರ್ಟ್ನ ರಿವ್ಯೂ ಅಷ್ಟೊಂದೇನು ಮಾಡೋಕ್ಕೆ ಬರಲ್ಲ ನನಗೂ ಕೂಡ. ಅಂದರೆ ಮಗುದು ಏನೇನು ಇದೆ ಎಲ್ಲ ಹೇಳ್ತಾರೆ. ಹಾರ್ಟ್ ಬೀಟ್ ಮತ್ತು ಎಷ್ಟು ಗ್ರಾಮ್ ಇದೆ ಮತ್ತು ಎಲ್ಲನೂ ಕೂಡ ಒಂದು ಮಾದರಿ ನನಗೆ ಗೊತ್ತಿರೋಷ್ಟು ನಾನು ಹೇಳ್ಕೊಡ್ತೀನಿ. ಓಕೆನಾ? ಓಪನ್ ಮಾಡೋಣ. ಇಬ್ರು ಕುತ್ಕೊಂಡೋಣ, ಹಿಂಗೆ ಹೇಳ್ಕೊಂಡು ಬೇಡ, ಹಂಗೆ ಸ್ಟಾರ್ಟ್ ಮಾಡೋಣ. ಇಬ್ರು ಇದ್ರೇನೆ ಚಂದ. ನೀನು ಕೂತ್ಕೋ. ಸೊ ಗೈಸ್, ಜಾಸ್ತಿ ಅಲ್ಲಿ ಕೂತ್ಕೊಂಡು ಮಾಡೋಣ ಅಂತ ನೋಡಿದೆ. ಅಲ್ಲಿ ಬೆಳಕಿ ಕಾಣಿಸ್ತಾ ಇತ್ತಿಲ್ಲ, ಅದಕ್ಕಾಗಿ ಒಂದೇ ಲೈಟ್ ಇರೋದೆ ಗೈಸ್. ಅದಕ್ಕಾಗಿ ನೋಡಿ, ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಇದು ಮಗುದು ಹೇಗಿದೆ ನಿಜವಾಗ್ಲು ಏನೇನು ಹೇಳೋದು ನಂಗೆ ನಿಜವಾಗ್ಲು ನನಗೂ ಕೂಡ ಏನು ಕೂಡ ತಲೆಗೆ ಹೋಗಿಲ್ಲ ಗೈಸ್. ಆ್ಯಕ್ಚುಲಿ ಆಯ್ತು, ಅವ್ರು ಹೇಳ್ತಿದ್ರು ಈ ಥರ ಮೈಂಡು, ಈ ಥರ ಏನು ಹಾರ್ಟು, ಕಿಡ್ನಿ, ಈ ಕಡೆ ಹಾರ್ಟ್, ಕಣ್ಣು ಎಲ್ಲಾನು ಪ್ರತಿಯೊಂದು ಹೇಳ್ತಾರೆ. ಅದು ನನಗೆ ಅಂದರೆ ನನಗೆ ಫಸ್ಟ್ನೇ ಫೀಲ್ ಅಲ್ಲ, ನಂಗೆ ಅಷ್ಟು ಇದು ಅನಿಸ್ತಿಲ್ಲ. ಯಾವ ಕಣ್ಣು ಆ ಥರ ಎಲ್ಲ ಹೇಳ್ತಾರಲ್ಲ, ನಂಗೆ ಅಷ್ಟೇನು ಫೀಲ್ ಅನ್ನಿಸ್ಲಿಲ್ಲ. ಆಮೇಲೆ ಸ್ಕ್ಯಾನಿಂಗು ನೋಡೋಣ, ಇದು ಸ್ಕ್ಯಾನಿಂಗಲ್ಲಿ ಗೊತ್ತಾಯ್ತು ಅಂದಾಗ ಪ್ರತಿಯೊಂದು ಎಲ್ಲನೂ ತೋರಿಸಿದ್ರು. ಇದು ಅಷ್ಟೇ, ಪಾಪುದು ಇದು ಏನು ಹಾರ್ಟ್ ಅಂತೆ, ಲಿವರ್ ಅಂತೆ. ಮತ್ತು ಕೈ ಕಾಲು, ಮಗು ಸುತ್ತ ಎಷ್ಟು ನೀರಿದೆ, ಮತ್ತು ಕಣ್ಣು, ಪಾಪು ಕಣ್ಣು ಇಲ್ಲೆಲ್ಲ ತೋರಿಸಿದ್ದಾರೆ. ಮತ್ತು ಪಾಪು ಕೈ ಇಲ್ಲಿ ನೋಡಿ, ಇಲ್ಲಿ ಐತೆ ನೋಡಿ ಕೈ. ಇದು ಪಾಪು ಕೈ, ಇಲ್ಲಿ ಕಾಣಿಸ್ತೈತಾ? ಇದು ಪಾಪು ಕೈ. ಮತ್ತೆ ಸೊ ಗೈಸ್, ಯಾರು ಕೂಡ ಬೇಜಾರು ಮಾಡ್ಕೊಂಡು ನಮ್ಗೆ ಗೊತ್ತಿರೋಷ್ಟು ನಾವು ಹೇಳ್ಕೊಳ್ತೀವಿ. ಅಕಸ್ಮಾತ್ ಯಾರಾದ್ರು ನಮ್ಮ ಬ್ಲಾಗ್ನ ಯಾರು ಡಾಕ್ಟ್ರ್ ಏನಾದ್ರು ಓದಿರೋ ಅಂಥವ್ರು ನೋಡ್ಬಿಟ್ಟು ಮಾಡಿ ಪಕ್ಕ ಬೈತೀರ. ನನಗೂ ಅಂದರೆ ನಿಮಗೆ ಗೊತ್ತು, ಒಬ್ಬೊಬ್ಬರು ಅಂತಂತಂದ್ರೆ ಫಸ್ಟ್ನೇ ಸ್ಕ್ಯಾನಿಂಗ್ ಅಂದರೆ ಒಂದು ಬೇಬಿ ಇತ್ತು ಅಂತಂದ್ರೆ ನೆಕ್ಸ್ಟ್ ಸ್ಕ್ಯಾನಿಂಗ್ ಹೋದಾಗ ಅವ್ರಿಗೆಲ್ಲ ಗೊತ್ತಿರುತ್ತೆ. ಒಂದು ಫಸ್ಟ್ನೇ ಬೇಬಿದು ಮಾಡಿಸ್ಕೊಂಡು, ನಮ್ಗೆ ಫಸ್ಟ್ ಅಲ್ಲ, ನನಗೆ ಅಷ್ಟು ಗೊತ್ತಾಗಲ್ಲ. ದರ್ಶಿಗೂ ಅಷ್ಟೇ ಅಷ್ಟೊಂದು ಗೊತ್ತಾಗಲ್ಲ. ಸೊ ನಮ್ಗೆ ಏನೇನು ಗೊತ್ತೋ, ಡಾಕ್ಟ್ರ್ ನನಗೆ ಏನೇನು ಹೇಳಿದಾರೋ ಅಷ್ಟು ಮಾಡಿ. ಅಂದರೆ ಡಾಕ್ಟ್ರ್ ಏನು ಎಲ್ಲ ಪಾಪ ಎಲ್ಲ ಚೆನ್ನಾಗಿದೆ ಅಂತ ಹೇಳಲ್ಲ, ಆದರೆ ಎಲ್ಲ ಪ್ರತಿಯೊಂದು ಪಾರ್ಟ್ಸನ್ನು ತೋರಿಸಿದ್ದಾರೆ. ಇಲ್ಲಿ ನೋಡಿ, ಪಾಪುದು ಬೆನ್ನು ಮೂಳೆ ಇದು ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ. ಆಮೇಲೆ ಪಾಪುದು ಇದೆಲ್ಲ ಗೈಸ್ ನೋಡಿ ಗೈಸ್, ಪಾದ ಇದು ನಮ್ಮ ಪಾಪುದು ಎಷ್ಟು ನೀಟಾಗಿ ಕೊಟ್ಟವ್ರೆ. ಇದನ್ನು ಅಷ್ಟೇ, ಇದು ಕೈ ಬೆರಳು ಇವೆಲ್ಲ ಪಾದ. ಮತ್ತೆ ಬೇಗ ತೋರಿಸಿ, ಲೆಂತ್ ಮಾಡಬೇಡ. ಲೆಂತ್ ಅಲ್ಲ, ಇದು ತೋರಿಸ್ತೀನಿ, ನಾನೇ ತೋರಿಸ್ಬೇಕು. ಎಷ್ಟು ಆಟ ಆಡಿಸಿದಾನಂದರೆ ನನ್ನ ಪಾಪು, ಬೇಡ ಗೈಸ್, ಅದನ್ನ ಹೇಳೋಕ್ಕೆ ಆಗಲ್ಲ. ನೋಡಿ ಗೈಸ್, ಇದು ಪಾಪು ಸುತ್ತ ನೀರಂತೆ ಡಾಕ್ಟ್ರ್ ಹೇಳಿದ್ದು. ಮತ್ತು ಪಾಪು ಇಲ್ಲ ಇದೆ ನೋಡಿ ಪಾಪು. ಮತ್ತು ಗೈಸ್, ಇಲ್ಲಿ ನೋಡಿ ಉಲ್ಟಾ ಮಲ್ಕೊಂಡಿದ್ದಾನೆ. ಕಾಲು ನೋಡಿ ಹೆಂಗೆ ಇದರಲ್ಲಿ ನೋಡಿ ಹಿಂಗೆ ಮಲ್ಕೊಂಡು ಒದೀತಾ ಇರೋದು. ಇಲ್ಲಿ ನೋಡಿ ಕಾಲು ಹೆಂಗೆಲ್ಲ ಹೆಂಗೆ ಮಾಡಿದ್ದಾನೆ, ಸೇಮ್ ದರ್ಶುನೇ ಗೈಸ್. ಇಲ್ಲಿ ನೋಡಿ, ಇಲ್ಲೊಂದು ಪಾದ ಇದು ಮಾಡಿದ್ದಾರೆ ಗೈಸ್. ನಿಜವಾಗ್ಲೂ ನಮಗೆ ಅವರು ಪಾಪುದು ಕೈ ಪಾದ
ಪ್ರತಿಯೊಂದು ಪಾಪದೆಲ್ಲ ನಿನ್ ಮುಖನೂ ತೋರಿಸು ನಿನ್ ಫೀಲ್. ಸೊ ಗೈಸ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಉಲ್ಟಾ ಮನ್ಕೊಂಡಿದೆ ಅಂತ ಹೇಳ್ತಾರೆ ಇಲ್ಕೊ. ಉಲ್ಟಾ ಮನ್ಕೊಂಡಿದ್ದಾರೆ ಅಂತ ಹೇಳಲ್ಲ. ಅದ್ರ ಕತೆ ಏನಂತಂದ್ರೆ ಬೆಳಗ್ಗೆ ಇಲ್ಲಿಂದ ಮನೆಯಿಂದ ನಾವು ಕರೆಕ್ಟಾಗಿ 10 ಗಂಟೆಗೆ ಹೊರಟ್ವಿ ಸರ್. 10 ಗಂಟೆಯಿಂದ ಅಲ್ಲಿ ಹೋಗಿ ತಲುಪೋತಿ 11 ಗಂಟೆ ಆಯ್ತು. 11 ಗಂಟೆಗೆ ಹೋಗ್ಬಿಟ್ಟು ಹೆಸರು ಬರ್ಸೋಕ್ಕೆ ಅಂತ ನಿಂತ್ಕೊಂಡೆ. ಅಲ್ಲಿ ನೋಡಿದ್ರೆ 8 ಜನ ಇದ್ದೀವಿ ಅಂತಂದ್ರೆ ಅವ್ರು ಹೇಳಿದ್ರೆ ಈಗ ಒಂದು 12-1 ಗಂಟೆಗೆ ಬನ್ನಿ ಊಟ ಮುಗಿಸ್ಕೊಂಡು ಅಂತೇಳಿ. ಪುನಃ ಒಂದ್ಸತಿ ಹೋದ್ವಿ, ಊಟ ಮುಗಿಸ್ಕೊಂಡು ಹೋದ್ವಿ ಗೈಸ್. ನೋಡೋದಕ್ಕೆ ಒಳಗೆ ಹೋಗಿ ನೋಡೋದಕ್ಕೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಆಯಿತು. ಪಾಪು ಉಲ್ಟಾ ಮನ್ಕೊಂಡಿದೆ. ಅದು ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಿ ಅಂತ ಹೇಳಿದ್ರು. ಪುನಃ ವಾಕಿಂಗ್ ಮಾಡ್ಬಿಟ್ಟು ಪುನಃ ಒಳಗೆ ಹೋದ್ಲು. ಪುನಃ ಒಳಗೆ ಹೋಗಿ ಬಂದ್ರು ಇನ್ನೂ ತಿರುಗಿತ್ತಿಲ್ಲ. ಅದು ಅವ್ರು ಏನಂತಂದ್ರೆ ನಮ್ಮ ಇದು ತಿರ್ಗಿಲ್ಲ ಅಂತ ಅನ್ನೋದಕ್ಕಿಂತ ಗೈಸ್ ಏನು ಅಂತಂತಂದ್ರೆ ಅಂದರೆ ಚೆನ್ನಾಗಿ ಅಂದರೆ ಊಟ ನಾಷ್ಟ ಎಲ್ಲ ಊಟ ಎಲ್ಲ ಮಾಡ್ದಮ್ಮ ಅಂತಂದ್ರು ಮಾಡಿದ್ದೀನಿ ಗೈಸ್ ಅಂದರೆ ಮಾಡಿದ್ದೀನಿ ಸರ್ ಅಂತಂದೆ. ಅದಕ್ಕೆ ಅವರು ಚೆನ್ನಾಗಿ ಏನಾದರೂ ಚೆನ್ನಾಗಿ ಓಡಾಡಿ ಚೆನ್ನಾಗಿ ನೀರು ಕುಡಿದು ಬಾ ಅಂದರು. ಚೆನ್ನಾಗಿ ಓಡಾಡಿದ್ದೀನಿ ಗೈಸ್. ಬೇಕಾದ್ರೆ ದರ್ಶನ ಕೇಳಿ ಎಷ್ಟು ಓಡಾಡಿದ್ದೀನಿ ನಾನು. ಹಾಸ್ಪಿಟ್ಲಲ್ಲಿ ಬರೀ ಒಂದು ಕಡ್ಡಿ ಹಿಡ್ಕೊಂಡು ಅವ್ಳು ಬೆರ್ಸಾಡಿದ್ದೀನಿ. ಓಡಾಡು ಅಪ್ಪ ದರ್ಶನ ಅದಕ್ಕೆಲ್ಲ ಆಗಲ್ಲ ದರ್ಶನ ಅಂದ್ರೆ ಸುಮಾರೇ ಓಡಾಡಿದ್ದೀನಿ. ಎಷ್ಟು ಓಡಾಡಿಲ್ವ ನಾನು, ಸುಮಾರೇ ಓಡಾಡಿದ್ದೀನಿ. ಆಮೇಲೆ ಚಾಕ್ಲೇಟು ತಿಂದೆ ನೋಡೋಣ ಪಾಪು ಮೂಮೆಂಟ್ ಮಾಡುತ್ತೇನೋ ಇರುತ್ತೇನೋ ಅಂತ. ಈಗೇನು ಆ ಮಗು ಏನು ಗೊತ್ತಾಯ್ತು ನೀನು ಚಾಕ್ಲೇಟ್ ಇಲ್ಲ ಒಬ್ಬೊಬ್ಬ ಅಂದ್ರೆ ಇಷ್ಟಪಟ್ಟಿದ್ದು ತಿಂದ್ರೆ ಅದು ತಿರುಗ್ತಾನೆ ಇಲ್ಲ ಫುಲ್ಲು. ನನಗೆ ಏನು ಮಾಡೋದು, ನನಗೆ ಮಗು ಮೇನು ಅಷ್ಟೆಲ್ಲ ತೋರಿಸಿದ್ರು. ಅಂದರೆ ಅವರು ಮೂಮೆಂಟ್ ಹಾಕಿದ್ರು, ಪಾಪು ಒದಿಯೋದು ಎಲ್ಲನೂ ಮೂಮೆಂಟ್ ಹಾಕಿದ್ರು ಲಾಸ್ಟಿಗೆ. ಮತ್ತೆ ಇದೆಲ್ಲ ಆದಮೇಲೆ ನಾವು ಹೋದ್ವಿ. ಇದೆಲ್ಲ ಆದಮೇಲೆ ಇಲ್ಲಿ ಪಾಪುದು ಇದಾಕೋರೆ ತೋರಿಸ್ತೀನಿ ರೀ ಅಂತ. ಯಾರೋ ಬಂದಿದ್ದಾರೆ ಗೈಸ್. ನಾನು ಆ್ಯಕ್ಚುಲಿ ವಿಡಿಯೋದಲ್ಲಿ ಬರಲ್ಲ ಜಾಸ್ತಿ, ಯಾವ ವಿಡಿಯೋದಲ್ಲೂ. ನಮ್ಮ ವಿಡಿಯೋಗಾದ್ರಪ್ಪ ಇಷ್ಟ ಅದು ಇವತ್ತದ. ಅವನು ಫುಲ್ಲು ಮುಜುಗರ ಕೊಟ್ಬಿಡ. ಅಂದ್ರೆ ಬ್ಲಾಗ್ಸ್ ಅಲ್ಲೆಲ್ಲ ಬರಲ್ಲ ಅವ್ನು ಜಾಸ್ತಿ. ಯಾರು ಬ್ಲಾಗ್ ಮಾಡ್ತಿದ್ರು ಎದ್ದೋಗ್ಬಿಡ್ತಾನೆ. ಅಂದ್ರೆ ಇವತ್ತು ನಿನ್ ತಮ್ಮ ನಿನ್ ಬ್ಲಾಗಿಗೆ ಬಂದಿದ್ ಏನು ಹೇಳಕ್ ಇಷ್ಟಪಡ್ತೀಯ? ಸ್ಟ್ರೈಟ್ ಮಲ್ಕೊಂಡಂಗೆ ನೋಡಿ ಗೈಸ್. ಅದು ಮೂಗ್ ನೋಡಿ ಗೈಸ್, ಸೇಮ್ ದರ್ಶನ ಇಲ್ಲ ನೋಡಿ. ಇಲ್ಲೆಲ್ಲ ತಿರ್ಗೊಂಡು ನೋಡಿ, ಸೇಮ್ ದರ್ಶನ, ಸೇಮ್ ದರ್ಶನೇ. ಇವಾಗ ಮಗುದ ಗಂಡಂದು ಪ್ರೀತಿಯಿಂದ ಕರಿ, ಪ್ರೀತಿಯಿಂದ ಕರಿತೀನಿ ನೋಡ ದರ್ಶನ ಅಂತ. ಥ್ಯಾಂಕ್ ಯು. ಯಾರ ಗಾಡಿ ತಗೊಂಡೋಗಿಲ್ಲ ಅಷ್ಟೇ. ಡಾಕ್ಟರ್ ಹೇಳಿದ್ದಾರೆ ಚೆನ್ನಾಗಿ ವಾಕ್ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಒಂದು ಮಾತು ಹೇಳ್ಬೇಕಿದ್ರೆ ಡಾಕ್ಟ್ರ್ ಯಾಕೆ ಬೈದ್ರು ಅಂತ ಹೇಳ್ಬಿಡಿ ಬ್ಲಾಗಲ್ಲಿ. ಯಾಕೆ ಬೈದ್ರು ಅಂತಂತಂದರೆ ಅಂದರೆ ನಾನು ಅಲ್ಲಿಂದ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದು ಹೋದಾಗ ಡಾಕ್ಟ್ರು ತೋರಿಸಿದಾಗ ಡಾಕ್ಟ್ರು ಅಂದರು ಚೆನ್ನಾಗಿನ ವಾಕಿಂಗ್ ಮಾಡಪ್ಪ. ಅಂದರೆ ಮಗು ವೆಯ್ಟ್ ಎಲ್ಲ ಚೆನ್ನಾಗೈತೆ ಅಂತಲೇ ಹೇಳಿದ್ದಾರೆ. ಮಗುದೇನಿಲ್ಲ ಎಲ್ಲ ನಾರ್ಮಲೇ ಬಂದಿರೋದು ಗೈಸ್. ಮಗು ಎಷ್ಟು ವೆಯ್ಟ್ ಇದೆ ಅಂತಂದರೆ ಎಷ್ಟು ಹೇಳಿದ್ರು 4 kg. 4 kg ಅಂತೀವಿ ಏನು ದರ್ಶನ 400 grams ಏನಿರುತ್ತೆ ನೋಡು. ಇದೊಂದ್ಸತಿ ನೋಡು. ನಿಜವಾಗ್ಲೂ ಸುಮ್ಮನೆ ಅಷ್ಟೇ 10th ಓದಿದ್ದೀನಿ ಅಂತ ಬಿಲ್ಡಪ್ ಹಾಕಂತಾನೆ ಅಷ್ಟೇನು ಬರಲ್ಲ. ನಾನು ಓಪನ್ ಆಗಿ ಹೇಳ್ಕೊಳ್ತೀನಿ, ನಾನು ಕೂಡ ಜಾಸ್ತಿ ಏನು ಓದಿಲ್ಲ, ಬರೀ SSLC ಮಾತ್ರ ಓದಿರೋದು. SSLC ಅಂದ್ರೆ 10ನೇ ಕ್ಲಾಸ್ ಪಾಸ್ ಆಗಿದ್ದೀನಿ ಅಷ್ಟೇ, ಜಾಸ್ತಿ ಏನು ಹೇಳ್ಕೊಳ್ತಿ ಇಷ್ಟಪಡಲ್ಲ. ನೀನೇ ಹೇಳು. ಮಗುದು ಅಂದರೆ ನಾರ್ಮಲ್ ಎಲ್ಲ ನಾರ್ಮಲೇ ಬಂದಿದೆ ಅಂತಂದ್ರು ನಮ್ಮ ಅತ್ತಿಗೆ. ಅಂದರೆ ನಮ್ಮ ಅತ್ತಿಗೆಗೂ ಒಂದ್ಸತಿ ತೋರಿಸಿದ್ದೆ ನಾನು. ನಮ್ಮ ಅತ್ತಿಗೆಗೆ ತೋರಿಸ್ತಾ ಇದ್ದಾಗ ನಾನು ಫಸ್ಟ್ ಅವಳಿಗೆ ತೋರಿಸಿರೋದು. ಡಾಕ್ಟ್ರಿಗಿಂತ ನಂಗೆ ನಮ್ಮ ಅತ್ತಿಗೆ ಹೇಳೋದೇ ನನಗೆ ಸಮಾಧಾನ. ಸೊ ಅದಕ್ಕೆ ನಮ್ಮ ಅತ್ತಿಗೆಗೆ ಹೋಗಿ ತೋರಿಸಿದಾಗ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಐತೆ. ಸರಿ, ಡಾಕ್ಟ್ರ್ ಯಾಕೆ ಬೈದ್ರು ಅಂತ ಹೇಳು. ಡಾಕ್ಟ್ರ್ ಯಾಕೆ ಬೈದ್ರು ಅಂತಂತಂದರೆ ಚೆನ್ನಾಗಿ ವಾಕಿಂಗ್ ಮಾಡಮ್ಮ, ಚೆನ್ನಾಗಿ ಊಟ ಮಾಡು. ಇವಳು ಏನು ಮಾಡ್ತಾಳೆ ಅಂದರೆ ಗೈಸ್, ಊಟ ಮಾಡ್ತಾಳೆ ಹೋಗ್ತಾಳೆ ಮನ್ಕೊಳ್ತಾಳೆ, ಊಟ ಮಾಡ್ತಾಳೆ ಹೋಗ್ತಾಳೆ ಮನ್ಕೊಳ್ತಾಳೆ. ಇನ್ನೆಲ್ಲಿ ಗೈಸ್ ಬೆಳವಣಿಗೆ ಆಗೋದು? ಅದಕ್ಕಾಗಿ ಸರಿಯಾಗಿ ಬೈದವ್ರೆ ನೋಡಿ. ಚೆನ್ನಾಗಿ ಬೆಳವಣಿಗೆ ಆಗೈತೆ. ಮೋಸ್ಟ್ಲಿ ನಿನ್ನಂಗಿರ್ಬೋದು, ಸಣ್ಣಕ್ಕೆ ಹೇಳೋಕ್ಕಾಗಲ್ಲ, ಎಷ್ಟೇ ತಿಂದ್ರೂ ದಪ್ಪ ಆಗಲ್ವಲ್ಲ. ನಂದೇ ತಪ್ಪು ಕಂಡಿಡಿಲ್ಲ. ನೆಕ್ಸ್ಟ್ ಯಾವ ಬ್ಲಾಗ್? ಒಂದು ತಿಂಗಳು ಕಳೆದ್ಮೇಲೆ ಇಲ್ಲ, ಬ್ಲಾಗ್ಸ್ ಮಾಡಬೇಕು, ಮಾಡ್ತೀವಿ. ಸೊ ಸ್ವಲ್ಪ ಊರಿಗೆ ಹೋಗೋದು ಇದೆ, ಅದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಅಷ್ಟೇ ಗೈಸ್. ಎಲ್ಲರೂ 5 ತಿಂಗಳು ಸ್ಕ್ಯಾನಿಂಗ್ ಅಕ್ಕ ಏನು ಬಂತು, ಮಗು ಹೇಗಿದೆ, ಹೋಗಿದ್ರ ಸ್ಕ್ಯಾನಿಂಗ್ಗೆ ಅಂತ ಸುಮಾರು ಜನ ಕ್ವಶನ್ ಹಾಕ್ತಿದ್ದೀರ. ಮತ್ತು ವಿಡಿಯೋ ಬಿಟ್ಟಾಗೆಲ್ಲ ವಿಡಿಯೋದಲ್ಲೂ ಹಾಕಿದ್ದೀರಾ, ಅಕ್ಕ 5 ತಿಂಗಳು ಸ್ಕ್ಯಾನಿಂಗ್ ಹೋಗಿದ್ದೀರಾ, 5 ತಿಂಗಳು ಸ್ಕ್ಯಾನಿಂಗ್ ಹೋಗಿದ್ದೀರಾ ಅಂತ ಸುಮಾರು ಜನ ಎದುರ್ಕೊಬಿಟ್ಟಾರೆ ಕಣೆ. ಆ್ಯಕ್ಚುಲಿ 5 ತಿಂಗಳು ಸ್ಕ್ಯಾನಿಂಗ್ ಹೋಗಿದ್ದೀನಿ, ಎಲ್ಲ ನಾರ್ಮಲೇ ಬಂದಿದೆ. ಅದೇ ಡಾಕ್ಟ್ರ್ ಹೇಳೋದು ಒಂದು ಸ್ವಲ್ಪ ಚೆನ್ನಾಗಿ ವಾಕ್ ಮಾಡಮ್ಮ, ಚೆನ್ನಾಗಿ. ಆದರೆ ನಾನು ಜಾಸ್ತಿ ಊಟ ಮಾಡಿಸಿ ನಿದ್ದೆ ಬಂದುಬಿಡುತ್ತಲ್ಲ,
ಸೊ ಅದಕ್ಕೆ ವಾಕ್ ಮಾಡಬೇಕು ಜಾಸ್ತಿ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಸೊ ಗೈಸ್ ಮತ್ತು ಸುಮಾರು ಜನ ಅಕ್ಕ ನಿಮಗೆ ಸುತ್ತ ನೀವು ಅಂದರೆ ಸುಮಾರು ವ್ಲಾಗಲ್ಲಿ ಹೇಳಿದ್ದೀನಿ, ನನಗೆ ಸುತ್ತ ನೀರುಗಳೇ ಇದ್ದಾಗ ಏನು ಟ್ಯಾಬ್ಲೆಟ್ ಏನೋ ತೊಗೊಂಡ ಡಾಕ್ಟ್ರ್ ಹತ್ರ ಏನಾದರೂ ಹೋದ್ರೆ ನಾನು ಡಾಕ್ಟ್ರ್ ಹತ್ರ ಹೋಗಿಲ್ಲ, ಏನೂ ಹೋಗಿಲ್ಲ. ಡಾಕ್ಟ್ರ್ ಥರ ಹೇಳಿದಾಗ ಚೆನ್ನಾಗಿ ನೀರು ಕುಡಿದಿದೆ. ಸೊ ನೀವು ಅಷ್ಟೇ ಚೆನ್ನಾಗಿ ನೀರು ಕುಡೀರಿ, ಅದು ಆಟೋಮೆಟಿಕ್ಕಾಗಿ ಹೋಗ್ಬಿಡುತ್ತೆ ಮನೆಗೆ. ಡಾಕ್ಟ್ರೂ ಅಷ್ಟೇ ಕೇಳಿದಾಗ ಚೆನ್ನಾಗಿ ನೀರು ಕುಡಿಯಮ್ಮ, ಟ್ಯಾಬ್ಲೆಟ್ ಏನು ಬೇಡ, ಚೆನ್ನಾಗಿ ನೀರು ಕುಡಿ ಅಂದ್ರೆ. ಅದಕ್ಕೆ ಗೈಸ್ ಪಾಪ ಸುಮಾರು ಜನ ಕೇಳ್ತಿದ್ದೀರಿ. ಸೊ ನೀವು ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ಊಟ ಮಾಡಿ. ಎಲ್ಲ ಹೇಳ್ತೀನಿ ಗೈಸ್, ನಾನೇ ಊಟ ಮಾಡೋದು ನಿಜ. ಈಗ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ, ಇನ್ನು ಮುಂದೆ ಚೆನ್ನಾಗಿ ತಿಂತೀನಿ. ಸರಿ ಕರೆಕ್ಟಾಗಿ ನಿಂತ್ಕೊ ನೋಡೋಣ. ಸೊ ಗೈಸ್ ನಾನು ಇವಾಗೊಂದು ಮಾತು ಹೇಳ್ತೀನಿ, ನೀನು ಹೊಟ್ಟೆ ಬಂದಿಲ್ಲ ಅಂತ. ನೀವು ನೋಡ್ಬಿಟ್ಟು ಕಮೆಂಟಾಗಿ ಹೊಟ್ಟೆ ಬಂದಿದ್ದೇನ ಅಂತ. ಬಂದಿದೆ ದರ್ಶನ ಹೊಟ್ಟೆ, ಅದೇ ಕಾಣಿಸಲ್ಲ ಅಷ್ಟೇ. 5 ತಿಂಗಳಂತೆ ಗೈಸ್. ಓಕೆ ಏನಾರು ಹೇಳ್ತೀಯಾ? 5 ತಿಂಗಳು ಕಳೆದಿದೆ ಗೊತ್ತಾಗಲಿಲ್ಲ ದರ್ಶನ ನಿಜವಾಗ. ನನ್ನ ಮಗು 5 ತಿಂಗಳು ಅಷ್ಟು ಬೇಗ ಬೆಳೆದ್ಬಿಡ್ತಾ ಅಂತ ಅನ್ನೋದೇ. ಇನ್ನು 4 ತಿಂಗಳಾದರೆ ನನ್ನ ಮಗು ಭೂಮಿಗೆ ಬರುತ್ತೆ, ನಾನು ಭೂಮಿ, ಅದು ಭೂಮಿ ಬರುತ್ತೆ. ಖುಷಿ ಇದೆ ನನ್ನ ಮಗು ನೋಡ್ಬೇಕು ಅಂತ. ಸೊ ಗೈಸ್ ಅಷ್ಟೇ ಗೈಸ್. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಹೋಗಿ ನೋಡಿ, ಕಮೆಂಟ್ ಮಾಡಿ. ಏನೇ ಕ್ವಶನ್ ಇದ್ರೂ, ಏನೇ ಡೌಟ್ಸ್ ಇದ್ರೂ ಕ್ವಶನ್ ಅಂದರೆ ಕಮೆಂಟ್ ಹಾಕಿ ರಿಪ್ಲೈ ಮಾಡ್ತೀವಿ ಗೈಸ್. ಓಕೆನಾ ಸರ್, ನೀವೇನಾರು ಹೇಳ್ತೀರಾ? ನಮ್ಮ ಸೊ ಗೈಸ್ ಹಂಗೆ ಇನ್ನೊಂದು 4 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿತ್ತು ನಿಮ್ಮೊಟ್ಟಿಗೆ. ಆ ಪ್ರಶ್ನೆಗಳು ಅದರ ಉತ್ತರ ನಾನು ಕೊಡೋಕ್ಕಾಗಲ್ಲ, ಅದನ್ನ ಭೂಮಿನೇ ಕೊಡ್ತಾಳೆ. ಅಂದರೆ ನಿಮ್ಮ ಬಂದಿರೋಂಥ ಕಮೆಂಟ್ಗಳ ಬಗ್ಗೆ, ಅಂದರೆ ಡೆಲಿವರಿ ಅಕ್ಕ ನೀವು ಪ್ರೆಗ್ನೆಂಟ್ ಆದಮೇಲೆ ಏನೇನು ಅಂದರೆ ಫುಡ್ಸ್ ಆಗಿರ್ಬೋದು, ಅಂದರೆ ನಿಮ್ಮ ವಾಮೆಂಟ್ ನಿಲ್ತಾ ಸುಮಾರು ಕ್ವಶನ್ಗಳು ಬಂದಿದೆ, ಅದ್ರ ಬಗ್ಗೆ ಕೇಳಿದ್ದಾರೆ. ಅಕ್ಕ ನಿಮ್ಗೇನೋ ವಾಮಿಟ್ ಅಂದರೆ ನನಗೆ ವಾಮಿಟ್ ಆಗಿದೆ. ಒಂದು 3 ತಿಂಗಳಿದ್ದಾಗ ಸುಮಾರು ವಾಮಿಟ್ ಮಾಡಿದ್ದೀನಿ, ಕರೆಕ್ಟಾಗಿ ನಿದ್ದೆನೇ ಮಾಡಿಲ್ಲ ನಾನು. ಅಷ್ಟು ವಾಮಿಟ್, ಏನು ತಿಂದರೂ ವಾಮಿಟು ಜಾಸ್ತಿ. ನಾನು ಹಣ್ಣು ತಿಂದ್ರೇ ಒಂದು ಸ್ವಲ್ಪ ಸಮಾಧಾನ ಆಗ್ತಿತ್ತು, ಅದು ಬಿಟ್ಟರೆ ನಾನು ಜಾಸ್ತಿ ತಿಂದಿರೋದೇ ಮೂಸಂಬಿ ತಿಂದಿದ್ದೀನಿ. ಅಷ್ಟು ದಷ್ಟು ಮೂಸಂಬಿ ತಂದು ಕೊಡ್ತಿದ್ದೆ, ನನಗೆ ಅಷ್ಟು ಇಷ್ಟ ಮೂಸಂಬಿ ಅಂತಂತಂದರೆ. ಆಮೇಲೆ ಚೆನ್ನಾಗಿ ಅಂದರೆ ಜಾಸ್ತಿ ಹಣ್ಣು ತಿನ್ನೋಕೆ ಸ್ಟಾರ್ಟ್ ಮಾಡಿದೆ. ನಂಗೆ ಊಟನೇ ಹೋಗ್ತೀವಿ, ಹಣ್ಣು ಸ್ಮೆಲ್ ಅಂತೂ ನನಗೆ ಈಗೂ ನನಗೆ ಆಗಲ್ಲ. ನಿನ್ನ ಅದೃಷ್ಟಕ್ಕೆ ಬೇರೆ ಮಾವಿನಕಾಯಿ ಸೀಸನ್ ಬರುತ್ತೆ. ನಿಜ, ಮಾವಿನ ಹಣ್ಣು ಮಾವಿನಕಾಯಿ ಸುಮಾರು ತಿಂದ್ಬಿಟ್ಟಿದ್ದೀನಿ ಗೈಸ್. ಎಷ್ಟು ತಿಂದಿದ್ದೀನಿ ಅಂದರೆ ಎಲ್ಲರೂ ಬೈತಾರೆ, ನೀನಿನ್ನ 3 ತಿಂಗಳು ಪ್ರೆಗ್ನೆಂಟ್ ಇದೆಯಾ, ಬೇಡ ಜಾಸ್ತಿ ತಿನ್ನಬೇಡ, ಕಾಯಿ ಮಾವಿನಕಾಯಿ ತಿನ್ನಬೇಡ. ದರ್ಶನ ಎಷ್ಟೆಷ್ಟು ದಪ್ಪ ತಂದು ಕೊಟ್ಟರು ನಾನು ತಿಂದಿದ್ದೀನಿ. ಅಷ್ಟು ಇಷ್ಟ ಆಗ್ಬಿಟ್ಟಿತ್ತು ಮಾವಿನಕಾಯಿ, ಮಾವಿನ ಹಣ್ಣು. ನಿಜ ನನ್ನ ಮಗು ಜಾಸ್ತಿ ಹುಳಿ ಐಟಮ್ ಇಷ್ಟಪಡೋದು, ಅಷ್ಟು ಖುಷಿಪಟ್ಟು ತಿಂದಿದ್ದೀನಿ. ಮಾವಿನ ಹಣ್ಣಾಗಲಿ ಮಾವಿನಕಾಯಿ ಆಗಲಿ ಈಗೂ ಅಷ್ಟೇ ಇಷ್ಟಪಟ್ಟು ತಿಂತೀನಿ. ಮಾವಿನ ಹಣ್ಣು ಅಂದರೆ ನಂಗೆ ಅಷ್ಟು ಜಾಸ್ತಿ ಇಷ್ಟ. ಹುಳಿ ಐಟಮ್ ಜಾಸ್ತಿ ಆಲ್ಮೋಸ್ಟ್ ನನ್ನ ಮಗು ಜಾಸ್ತಿ ಇಷ್ಟ ಅನಿಸುತ್ತೆ. ಯಾವಾಗ ತಿನ್ಸಿದ್ರೆ ಒದಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸುಮಾರು ಜನ ಕೇಳಿದ್ರಿ ಅಕ್ಕ, ಅಂದರೆ ಸುಮಾರು ಜನನು ಕೇಳೋರೆ 3 ತಿಂಗಳಲ್ಲೂ ಮೂಮೆಂಟ್ ಮಾಡಿತ್ತು ಅಕ್ಕ ಅಂದರೆ. ಆ ಮೂಮೆಂಟ್ ಅಷ್ಟು ಮಾಡಿರಲಿಲ್ಲ 3 ತಿಂಗಳಲ್ಲಿ. ನಾರ್ಮಲಾಗಿ ಅಂದರೆ ಒಂಥರ ಏನೋ ಒಂಥರ ಓಡಾಡ್ದಂಗೆ ಒಂಥರ ಫೀಲು, ಅಂದರೆ ಏನೋ ಜುಮ್ ಅಂದಂಗೆ ಆಗೋದು ಅಷ್ಟು ಮಾತ್ರ. ಈಗ ನಾವು 5 ತಿಂಗಳು ಅಂದರೆ 4 ತಿಂಗಳು ಹಂಗಿದ್ಮೇಲೆ ಒಂದು ಸ್ವಲ್ಪ ಡಗ್ ಅನ್ನೋದು ಒಂದು ಸ್ವಲ್ಪ ಅಂದರೆ ಒದೆಯೋದು ಫೀಲ್ ಅನ್ನಿಸ್ತಿರ್ಲಿಲ್ಲ. ಸುಮ್ಮನೆ ಏನೋ ಒಂಥರ ಹಿಂಗೆ ಗುಡ್ ಒಂಥರ ಫೀಲ್ ಆಗ್ತಿತ್ತು, ಒಟ್ಟು ಒದಿತೈತೆ ಏನೋ ಫೀಲ್ ಆಗ್ತಿತ್ತು. 5 ತಿಂಗಳು ಬಿದ್ಮೇಲೆ ವಯಸ್ಸು ಒದೀತೆ. ಊಟ ಮಾಡಲಿಲ್ಲ ಅಂದರೂ ಒದಿಯುತ್ತೆ, ಊಟ ಮಾಡಿದಾಗ ಒದಿಯುತ್ತೆ, ಸುಮ್ಮನೆ ಕೂತಿದ್ರು ಓದಿರುತ್ತೆ, ಟೀ ಕಾಫಿ ಕುಡಿ ಏನು ಮಾಡಿದ್ರು ಓದಿದ್ದೇನೆ ಇರ್ತೈತೆ. ಆದರೆ ದರ್ಶಿಗೆ ಹೇಳ್ತೀನಿ, ದರ್ಶಿ ನಂಗೆ ಫೀಲ್ ಆಗ್ತೈತೆ. ಅದು ಹೆಂಗೆ ಅಂತ ಗಾಯ್ಸ್, ಇವಳು ಏನು ಅಂತ ಹೇಳ್ತಾಳೆ ಅಂದರೆ, ದರ್ಶು ಮೂಮೆಂಟ್ ಮಾಡ್ತಿದೆ, ದರ್ಶು ಬಂದು ಟೆಸ್ಟ್ ಮಾಡ್ಕೊ ಅಂದರೆ ನೋಡು ದರ್ಶು ನಿಂಗೇನೋ ಫೀಲ್ ಆಗುತ್ತ ಅಂತ. ನಾನು 5 ತಿಂಗಳಿಗೆ ಆದ್ರೂ ಮುಟ್ತಾ ಇದ್ದೀನಿ ಗೈಸ್. ನಾನು ಮುಟ್ದಾಗ ಮಾತ್ರ ಆಟ ಆಡ್ಸುತ್ತೆ ಅಂತಂದ್ರೆ ಗೈಸ್ ನಿಜವೂ ಅವ್ನು ಟಚ್ ದರ್ಶು ನಂಗೆ ಬೇಗ ಬಾ ಒದಿತೈತೆ ಅಂತ ಕರೆದಾಗಲ್ಲ ಅದು ಒದಿಯೋದೇ ಇಲ್ಲ. ದರ್ಶು ಎಷ್ಟು ಸತಿ ಪಾಪ ಕರಿತೀನಿ, ದರ್ಶುಗಂತೂ ಹೆಂಗ್ ಬೈಕಂದಿರ್ತಾನೆ, ನನ್ನ ಕರಿಯಕ್ಕೆ ಹೋಗ್ಬೇಡ, ನೀನು ಏನು ಮಾಡೋಕೆ ಹೋಗ್ಬೇಡ, ಸುಮ್ಮನೆ ನಾನು ಏನಾರು ಹೌದಾ ಭೂಮಿ ಖುಷಿಯಲ್ಲಿ ಬರ್ತೀನಿ, ಸ್ಟ್ಯಾಚು ಆಗಿರುತ್ತೆ ಅಷ್ಟೇ. ಏನು ಮೂಮೆಂಟ್ ಆಗ್ತಿದೆ ಅಂತ ಏನು ಗೊತ್ತೇ ಆಗಲ್ಲ ಗೈಸ್ ನನಗಂತ ಕೇಳಕ್ಕೆ ಗೊತ್ತಿರಲ್ಲ ಅದ್ರ ಬಗ್ಗೆ ಅಂತ. ಅಂದರೆ ಅವನಿಗೂ ನಿಜ ಗೈಸ್ ಸುಳ್ಳು ಹೇಳ್ಬಿಡ್ತು. ದರ್ಶಕಂತೂ ಫುಲ್ಲು ಆಸೆ ಇದೆ ತನ್ನ ಮಗು ಓದಿಯೋದು, ತಾನು ನೋಡ್ಬೇಕನ್ನೋದು. ಅಂದರೆ ಈಗ ಅವನಿಗೆ ನಾನು ಅಂದರೂ ಕರಿತೀನಿ ಗೈಸ್, ಭಾಳಷ್ಟು ಫೀಲ್ ಆಗ್ತೈತೆ ಅಂತ. ಆದರೆ ಅವ್ನು ಕರೆಕ್ಟಾಗಿ ಮುಟ್ದಾಗ ಅದು ಓದಿಯೋದೇ ಇಲ್ಲ, ಅದು ಸುಮ್ಮನೆ ಆಗ್ಬಿಡುತ್ತೆ. ಸುಮ್ಮನೆ ಕರಿತಿದ್ಯಾ ಅಂತ ನನಗೆ ಬೈತಾನೆ. ಇನ್ನೂ 7 ಅಂದರೆ ಒಂದು 7 ತಿಂಗಳು 8 ತಿಂಗಳು ಆದಮೇಲೆ ಅವಾಗ ಇನ್ನೂ ಚೆನ್ನಾಗಿ ಓದಿಯೋದು ಫೀಲ್ ಗೊತ್ತಾಗುತ್ತೆ ದರ್ಶನ, ಅವಾಗ ನೋಡ್ತೀಯ ಅಂತ ಸುಮ್ಮನೆ ಇರೋ ಅಂತಂತೀನಿ. ಸೊ ಗೈಸ್ ಸುಮಾರು ಜನ ಅದಕ್ಕೆ ಹೇಳ್ತಿರಕ್ಕ ಫುಡ್ ಎಲ್ಲ ಚೆನ್ನಾಗಿ ಊಟ ಮಾಡಿದ್ದು ನಿಜ.
ಮತ್ತು ಯಾವ್ಯಾವ ಥರ ಸುಮಾರು ಜನ ಹಾಗೆ ತಿಳಿಸ್ಕೊಟ್ಟಿದ್ದೀರಿ ಅಕ್ಕ. ತುಂಬ ಡ್ಯಾನ್ಸ್ ಮಾಡೋಕ್ಕೆ ಹೋಗ್ಬೇಡಿ ಅಕ್ಕ, ಒಳ್ಳೆ ಹೆಲ್ತಿ ಫುಡ್ ತಿನ್ನಿ ಅಕ್ಕ. ನೀವು ಹೆಂಗೆ ಹೇಳ್ತೀರ ಅದೇ ಥರ ಮಾಡ್ತಿದ್ದೀವಿ. ಡ್ಯಾನ್ಸ್ ವೀಡಿಯೋ ಎಲ್ಲ ಸ್ಟಾಪ್ ಮಾಡ್ಬೋದು, ನಾರ್ಮಲ್ ಚಿಕ್ಕ ಚಿಕ್ಕ ವೀಡಿಯೋಸ್ಗಳು ಮಾಡ್ತಾಯಿದ್ದೀವಿ. ಹಾಗೆ ಸುಮಾರು ಜನ ಎಂತೆಂಥ ಫುಡ್ ತಿನ್ನಬೇಕು ಅನ್ನೋದ್ರ ಬಗ್ಗೆ ಕಳೆದ ಕಮೆಂಟಲ್ಲಿ ಸುಮಾರು ಜನ ಹೇಳ್ಕೊಟ್ಟಿದ್ದೀರಿ. ಇಂತಿಂಥದ್ದು ತಿಂದರೆ ಒಳ್ಳೆಯದು ಅಂದರೆ ಹೇಳಿದ್ರಲ್ವ, ಇಂತಿಂಥ ಫ್ರೂಟ್ಸ್ ತಿನ್ನಿ ಅಕ್ಕ, ಈ ಥರ ಅಡುಗೆ ಮಾಡ್ಕೊತೀನಿ. ಅದೇ ಥರನೇ ಕಂಟಿನ್ಯೂ ಮಾಡ್ಕೊಂಡಿದ್ದೆ. ಆ್ಯಂಡ್ ವ್ಲಾಗ್ಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ. ಆಮೇಲೆ ಏನಾಗ್ಬಿಡುತ್ತೋ ಗೊತ್ತಿಲ್ಲ, ವ್ಲಾಗ್ಸೇ ಮಾಡೋಕ್ಕಾಗಲ್ಲ. ನನಗೂ ಆಸೆ ಅಂದರೆ ನಾನು ಏನೇನು ತಿಂತೀನಿ ನಿಮ್ಮ ಹತ್ರನೂ ಅಂದರೆ ಹಂಚ್ಕೋಬೇಕು, ಈ ಥರ ನನಗೆ ಈ ಥರ ಫೀಲ್ ಆಗ್ತಿದೆ ತಿನ್ಬೇಕು ಅನ್ನೋದು, ಆ ಥರ ಎಲ್ಲ ಸುಮಾರು ಆಸೆ ಇರುತ್ತೆ. ಅದನ್ನ ವ್ಲಾಗ್ ನನಗೆ ತನ್ನ ಸಚ್ಚನೆ ನನ್ನ ಜೀವನ ತಿಳಿದಷ್ಟು ಬೈತಿರ್ತಾನೆ, ನೀರೇ ವ್ಲಾಗ್ ಆದರೂ ಮಾಡೋಣ ಅಂತ ಬಂದಿರ್ತೀನಿ. ಒಳಗೆ ಬಂದ್ರೆ ಸಾಕು, ಅದು ಪೇಪರಲ್ಲಿ ಬಿದ್ದಿರುತ್ತೋ. ಸುಮಾರು ಜನ ಕೇಳ್ತಿದ್ರಿ ಅಕ್ಕ ಚೆನ್ನಾಗಿ ಅಂದರೆ ಇವಾಗ ಎಲ್ಲನೂ ಕಮೆಂಟ್ ಆಗ್ತಿರೋರಿ, ಚೆನ್ನಾಗಿ ಓಡಾಡಿ ಅಕ್ಕ, ಚೆನ್ನಾಗಿ ಓಡಾಡಿ ಅಂತ. ಚೆನ್ನಾಗಿ ಓಡಾಡ್ತೀನಿ. ಇವಾಗ ಆಲ್ಮೋಸ್ಟು ಜಾಸ್ತಿ ಕೆಲಸ ಮಾಡಬೇಕು ಅಂತ ನಮ್ಮಮ್ಮ ಬೈತಿರ್ತಾರೆ. ಇನ್ನು ಮುಂದೆ ಜಾಸ್ತಿ ಕೆಲಸ ಮಾಡ್ತೀನಿ. ದರ್ಶಿಕೆಯಲ್ಲಿ ಏನು ಕೆಲಸ ಮಾಡಿಸಲ್ಲ. ದರ್ಶಿ ಫುಲ್ ಖುಷಿ ಆಗ್ಬಿಡ್ತೀನಿ ಏನೇನು ಕೆಲಸ ಮಾಡಿಸಲ್ಲ ಅಂತಂದ್ರೆ ಸರ್. ನೋಡಿ ಗೈಸ್, ನಂಬೋದಿಲ್ಲ ದರ್ಶಿ, ನಿಜ ಮಾಡ್ಸಲ್ಲ ದರ್ಶಿ. ನಿನ್ನ ಕೈಲಿ ಏನು ನೀನು ಏನು ಮಾಡ್ತೀವಳ ಅಮ್ಮಮ್ಮ ಅಂದರು. ಅಮ್ಮಮ್ಮ ಆದರೂ ಒಂದು ಪಾತ್ರೆ ತೊಳ್ಕೊಡತ್ತೆ. ಏನು ಮಾಡ್ಕೊಡಲ್ಲ ಅವು. ಅಮ್ಮಮ್ಮ ಅಂದ್ರೆ ಒಂದು ಪಾತ್ರೆ ತೊಳ್ಕೊಡ್ತೀನಿ, ಅಂದರೆ ಕಸ ಗುಡಿಸ್ಕೊಡ್ತೇನೆ ಅಷ್ಟೇ. ಅದ್ರ ಬಿಟ್ಟು ಇನ್ನೇನು ಮಾಡ್ಕೊಡ್ತೀಯ ಅಂತೇಳಿ ಹೇಳಾಯ್ತು. ಪ್ರೆಗ್ನೆಂಟ್ ಹಾಂ, ಅದಾಗಲಿ ಗೈಸ್ ನಿಜವಾಗ್ಲೂ ನಾ ಇನ್ನೂ 5 ತಿಂಗಳು ಇನ್ನೂ ಸ್ಕ್ಯಾನಿಂಗೇ ಹೋಗಿರಲಿಲ್ಲ. ಸುಮಾರು ಬಟ್ಟೆ ಆಗ್ಬಿಟ್ಟಿತ್ತು, ನಾನು ಒಗ್ದೇ ಇರಲಿಲ್ಲ. ಎಷ್ಟು ಬಟ್ಟೆ ಇತ್ತು ಅಂದರೆ ತುಂಬ ಬಟ್ಟೆ ಇತ್ತು. ಅವೆಲ್ಲ ನಾನೇ ಒಗ್ದಾಕಿದ್ದೆ. ನಮ್ಮಮ್ಮ ಅಂದರು ಒಗಿಬೇಡ, ಸ್ಕ್ಯಾನಿಂಗ್ ಹೋಗಂಟ ಅಂತ. ಸುಮಾರು ಇನ್ನು ಮುಂದೆ ಜಾಸ್ತಿ ಕೆಲಸ ಮಾಡಬೇಕು. ನಾರ್ಮಲ್ ಡೆಲಿವರಿ ಆಗಬೇಕಂದ್ರೆ ಜಾಸ್ತಿ ಕೆಲಸ ಮಾಡ್ಬೇಕಂತೆ. ಅದಕ್ಕೆ ನಾನು ನಾರ್ಮಲ್ ಡೆಲಿವರಿ ಆಗಬೇಕಂದ್ರೆ ಜಾಸ್ತಿ ಕೆಲಸ ಮಾಡ್ತೀನಿ ಅಂತಂದರೆ ಸಾಕು. ದರ್ಶನ ಮುಖದಲ್ಲಿ ಸ್ಮೈಲ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಸೊ ಗೈಸ್, ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀವಿ. ಯಾಕಂದರೆ ಈ ಬ್ಲಾಗಲ್ಲಿ ಜಾಸ್ತಿ ಏನು ಹೇಳ್ಕೊಳೋಗಿತ್ತಿಲ್ಲ. ಇನ್ನು ನೆಕ್ಸ್ಟ್ ನಾಳೆನೋ ಒಂದು ಬ್ಲಾಗ್ ಇರುತ್ತೆ ನಮ್ಮದು. ಭಾನುವಾರ ಸ್ಪೆಷಲ್ ಏನೋ ಒಂದು ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಸ್ಪೆಷಲ್ ಏನು ಅಂತಂದರೆ ಅನ್ನ ಬೆಳೆ ಸಾರು ಅದಾಗಿರುತ್ತೆ ಅಂದ್ಕೊಂಡಿರ್ತೀನಿ. ಸ್ಪೆಷಲ್ ಅಂತ ಏನಿಲ್ಲ, ನಾರ್ಮಲ್. ಸುಮಾರು ಜನ ಕಮೆಂಟ್ ಆಗ್ತಿದ್ರಲ್ಲ ಅಕ್ಕ 5 ತಿಂಗಳು ಸ್ಕ್ಯಾನಿಂಗ್ ಹೋಗಿಲ್ಲ ಅಂತ. ಸೊ ಅದಕ್ಕೆ 5 ತಿಂಗಳು ಸ್ಕ್ಯಾನಿಂಗ್ ಹೋಗಿ ರಿಪೋರ್ಟ್ ಏನು ಬಂದಿದೆ ಪ್ರತಿಯೊಂದೂ ನಾನು ನಿಮ್ಗೆ ತೋರಿಸಿದ್ದೀನಿ, ರಿಪೋರ್ಟಲ್ಲಿ ಏನೇನು ಬಂದಿದೆ ಅಂತ. ಸೊ ಗೈಸ್ ಅಷ್ಟೇ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ವಿ. ನಮ್ಮ ಚಾನೆಲ್ನ ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಇದು 3ನೇ ಸತಿ ಹೇಳ್ತಿರೋದು ಗೈಸ್, ಬೇಜಾರು ಮಾಡ್ಕೊಳ್ಳಿ. ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಒತ್ತು ಬನ್ನಿ. ಯಾಕಂದರೆ ನಾವು ಯಾವುದೇ ಕೂಡ ವೀಡಿಯೋದಲ್ಲಿ ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ, ಕ್ಲಿಕ್ ಮಾಡ್ಕೊಂಡು ನಮ್ಮ ವೀಡಿಯೋಸ್ನ ನೋಡ್ಬೋದು. ಓಕೆ ಗೈಸ್, ಟಾಟಾ, ಬೈ ಬೈ, ಲವ್ ಯು.